ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಕರ್ನಾಟಕ ಕೇಬಲ್ ಟಿವಿ ಆಪರೇಟರ್ ಅಸೋಸಿಯೇಷನ್ ವತಿಯಿಂದ ಅದ್ದೂರಿಯಾಗಿ ನಡೆದ 26ನೇ ಕೇಬಲ್ ದಿನಾಚರಣೆಯಲ್ಲಿ ಕಳೆದ 26 ವರ್ಷಗಳಿಂದ ಸಂಸ್ಥೆ ನೀಡುತ್ತಾ ಬಂದಿರುವ ಉತ್ತಮ ಸೇವೆಯನ್ನು ಸ್ಮರಿಸಿಕೊಳ್ಳಲಾಯಿತು. ರಾಜ್ಯ ಅಧ್ಯಕ್ಷರಾದ ಪ್ಯಾಟ್ರಿಕ್ ರಾಜು ಮತ್ತು ಉಪಾಧ್ಯಕ್ಷರಾದ ನಾಗೇಶ್ ಕಲಬುರ್ಗಿ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಹಲವು ಜಿಲ್ಲೆಗಳ ಆಪರೇಟರ್ಗಳು ಭಾಗವಹಿಸಿದ್ದರು. ಸದ್ಯ OTT ಮುಂತಾದ ಡಿಜಿಟಲ್ ನೆಟ್ವರ್ಕ್ಗಳಿಂದ ಕೇಬಲ್ ಟಿವಿ ಉದ್ಯಮದ ಮೇಲೆ ಉಂಟಾಗ್ತಾ ಇರುವ ನೇರ ಪರಿಣಾಮ ಹಾಗೂ ಇತರೆ ಜ್ವಲಂತ ಸಮಸ್ಯೆಗಳನ್ನು ನಿವಾರಿಸುವ ಕುರಿತು ಗಂಭೀರ ಚರ್ಚೆ ನಡೆಸಿ ಉದ್ಯಮವನ್ನು ಉಳಿಸಿ ಬೆಳೆಸುವುದಕ್ಕೆ ಕೈಗೊಳ್ಳಬೇಕಾದ ಪ್ರಮುಖ ನಿರ್ಧಾರಗಳ ಬಗ್ಗೆ ಸಮಾಲೋಚನೆ ನಡೆಸಲಾಯಿತು. ಓಪನ್ ಮಾಡಪ್ಪ ನೀನು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಳೆದ 26 ವರ್ಷಗಳಿಂದ ಸಲ್ಲಿಕೆ ಮಾಡ್ತಾ ಇರುವಂಥ ಸೇವೆಗಳ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಮೆಲುಕು ಹಾಕಲಾಯಿತು. ಈ ಸಂದರ್ಭದಲ್ಲಿ ಪ್ಯಾಟ್ರಿಕ್ ರಾಜು ಹಾಗೂ ಉಪಾಧ್ಯಕ್ಷರಾದಂಥ ನಾಗೇಶ್ ಕಲಬುರ್ಗಿ ಅವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆಯಿತು. OTT ಸೇರಿದಂತೆ ಮುಂತಾದ ಡಿಜಿಟಲ್ ನೆಟ್ವರ್ಕ್ಗಳಿಂದ ಕೇಬಲ್ ಟಿವಿ ಉದ್ಯಮದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ, ಇದನ್ನು ಮೀರಿ ನಾವು ಹೇಗೆ ಉದ್ಯಮವನ್ನು ಉಳಿಸ್ಕೊಳ್ಬೇಕು, ಉದ್ಯಮದ ಮೇಲಿರುವಂಥ ಜ್ವಲಂತ ಸಮಸ್ಯೆಗಳೇನು, ಇವುಗಳಿಗೆ ಪರಿಹಾರ ರೂಪದಲ್ಲಿ ಹೆಂಗೆ ತೆಗೆದುಕೊಂಡು ಹೋಗ್ಬೋದು, ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ನಡೆಸಲಾಗಿದೆ. ಇವತ್ತೇನು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. 26 ವರ್ಷದಿಂದನೂ ನಾವು ಪ್ಯಾಲೇಸ್ ಗ್ರೌಂಡು, ನಾನಾ ಥರ ಚೌಡ ಮೆಮೋರಿಯಲ್ಲು, ನಾನಾ ಥರ ಹಾಲುಗಳಲ್ಲಿ ಮಾಡ್ತಾ ಇದ್ವಿ. ಈ ಸಲ ಸರಳವಾಗಿ ಆಚರಣೆ ಮಾಡೋಣ, ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ನಮಗೆ ಈ ಟೆಕ್ನಿಕಲ್ ಇಶ್ಯೂಸ್ ಇದೆ, IP ಪ್ರಾಬ್ಲಮ್ಸು, ಮತ್ತು ಸೆಟಪ್ ಬಾಕ್ಸ್ಗಳು ಆಗಾಗ ನಿಂತು ಹೋಗಿರೋವಂಥದ್ದು, ಮತ್ತೆ ರಿಪೀಟ್ ಆಗಿರೋಂಥ ಚಾನೆಲ್ಸು, ಸೀರಿಯಲ್ಸ್ ಆಗ್ಬೋದು, ಮೂವೀಸ್ ಆಗ್ಬೋದು, ಅದನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಿ ಎಲ್ಲ ಸ್ವಲ್ಪ ಮಾಡಿದ್ರೆ ಅದೇ ಥರ ಕೇಬಲ್ ಟಿವಿ ಇನ್ನು ಪ್ಲಸ್ ಆಗುತ್ತೆ. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಬ್ರಾಡ್ಕಾಸ್ಟರ್ಸು ಮತ್ತು MSOಸು, ಕೇಬಲ್ ಆಪ್ರೇಟರ್ಗಳು ಮಧ್ಯದಲ್ಲಿ ಯಾವುದೇ ಒಂದು ಗ್ಯಾಪ್ ಬರಬಾರ್ದು ಅನ್ನೋದು ಒಂದು ಸರಳ ರೀತಿಯಲ್ಲಿ ಇವತ್ತು ಕರೆದು ಎಲ್ಲರಿಗೂ ಒಂದು ಕೆಲವು ಪ್ರೋಗ್ರಾಮ್ ಬಗ್ಗೆ ಮತ್ತು ಮುಂದೆ ಹೆಂಗೆ ಕೇಬಲ್ ಟಿವಿ ಉದ್ಧಾರ ಮಾಡಬೇಕು, ನಾವೆಲ್ಲ ಯಾವ ಥರ ಒಗ್ಗಟ್ಟಾಗಿದ್ದು ನ್ಯೂಸ್ ಚಾನಲ್ಸ್ ಆಗ್ಬೋದು, ಎಂಟರ್ಟೈನ್ಮೆಂಟ್ ಚಾನಲ್ ಆಗ್ಬೋದು, ಕೇಬಲ್ ಆಪ್ರೇಟರ್ ಜೊತೆ